ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ. ರಾವಣ ಸೀತೆಯನ್ನು ಅಪಹರಣ ಮಾಡಿ ಆದಮೇಲೆ ರಾಮ ಲಕ್ಷ್ಮಣರು ಎಲ್ಲಿ ಸೀತೆ ಅಥವಾ ಸೀತೆಯನ್ನು ಯಾರು ಅಪಹರಣ ಮಾಡಿದ್ರು ಅಥವಾ ಸೀತೆ ಎಲ್ಲಿ ಹೋದ್ಲು ಅಂತ ಕಾಡಲ್ಲಿ ಹುಡುಕ್ತಾ 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 ಬರಬೇಕಾದ್ರೆ ಅಲ್ಲಿ ಸುಗ್ರೀವ, ಆಂಜನೇಯ, ಜಾಂಬವಂತ ಅಂದರೆ ಆ ಕಪಿಗಳು, ವಾನರರ ಪರಿಚಯವಾಗುತ್ತೆ ರಾಮ ಲಕ್ಷ್ಮಣರಿಗೆ. ಅಂದರೆ ಸುಗ್ರೀವ ತನ್ನ ಅಣ್ಣನಾದ ವಾಲಿಗೆ ಹೆದರಿ ಋಷ್ಯಶೃಂಗ ಪರ್ವತದಲ್ಲಿ ಅಡಗಿ ಕೂತಿರ್ತಾನೆ. ಸೊ ಅಲ್ಲೊಂದಷ್ಟು ಕತೆಗಳಿದ್ದಾವೆ, ಅದು ಇನ್ನೊಮ್ಮೆ ಯಾವಾಗಾದರೂ ಹೇಳ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ ಹನುಮಂತನ ಕುರಿತು ಹೇಳಲಿಕ್ಕೆ ಬಂದೆ. ಸರಿ ಆಯಿತು, ಸೀತಾಮಾತೆಯನ್ನು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಎಲ್ಲೂ ಹೋಗಿರ್ಬೋದು, ಯಾರು ಅಪಹರಣ ಮಾಡಿರ್ಬೋದು, ಏನಾಯಿತು ಅಂತ ತಿಳ್ಕೊಳ್ಳಿಕ್ಕೆ ಎಲ್ಲ ಕಪಿಗಳು ಕೂಡ ಅಂದರೆ 4 ದಿಕ್ಕಿಗೆ ಒಬ್ಬೊಬ್ಬರು ಹೋಗಿದ್ದಾರೆ. ಈಗ ದಕ್ಷಿಣಕ್ಕೆ ಇರ್ತಕ್ಕಂತಹ ಲಂಕೆಗೆ ಹೋಗಿ ಅಲ್ಲಿ ಸೀತಾಮಾತೆ ಇದ್ದಾಳ, ಅಲ್ಲಿ ಏನಾದರೂ ಎಡವಟ್ಟುಗಳಾಗಿದ್ದಾವ ಅಥವಾ ಲಂಕೆಗೆ ಆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿದ್ದಾನ, ಹೀಗೆ ಅನೇಕ ಪ್ರಶ್ನೆಗಳು ಅವರಲ್ಲೆಲ್ಲ ಇರ್ತವೆ. ಸರಿ, ಈಗ ಲಂಕೆಗೆ ಹೋಗಿ ಅಲ್ಲಿ ಸೀತೆ ಇದ್ದಾಳ ಇಲ್ವಾ ಅಂತ ನೋಡಿಕೊಂಡು ಬಂದು ರಾಮನಿಗೆ ವಿಷಯ ಮುಟ್ಟಿಸಬೇಕು. ಸರಿ ಆಯಿತು. ಆದರೆ ಈಗ ಲಂಕೆಗೆ ಹೋಗಬೇಕಂದ್ರೆ ಸಾಗರವನ್ನು ದಾಟಬೇಕು. ಯಾರಪ್ಪ ಸಾಗರವನ್ನು ದಾಟೋದು? ಸಾಧ್ಯನೇ ಇಲ್ಲ ಬಿಡಿ ಅಂತ ಅಂದುಕೊಂಡು ಎಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರೋ ಸಮಯದಲ್ಲಿ, ಅಂದರೆ ಕಲ್ಪನೆ ಮಾಡಿಕೊಳ್ಳಿ, ಎಲ್ಲ ಸಾಗರದ ದಡದಲ್ಲಿದ್ದಾರೆ. ಲಂಕೆಗೆ ಹೋಗಿ ಅಲ್ಲಿ ಸೀತೆ ಇದ್ದಾಳ ನೋಡಿಕೊಂಡು ಬರಬೇಕು. ಪಾಪ ಪ್ರಭು ರಾಮಚಂದ್ರ ಸೀತೆಯನ್ನು ಯಾವಾಗ ನೋಡ್ತೀನೋ, ಯಾವಾಗ ಅವಳ ಕಷ್ಟಕ್ಕೆ ಮುಕ್ತಿ ಸಿಗುತ್ತೋ ಅಥವಾ ಎಲ್ಲಿದ್ದಾಳೋ ಏನೋ ಎತ್ತೋ ಅನ್ನೋ ನೋವಿನಲ್ಲಿ ಶ್ರೀರಾಮಚಂದ್ರ ಇದ್ದಾನೆ. ಲಕ್ಷ್ಮಣನೂ ಕೂಡ ಅದೇ ದುಃಖದಲ್ಲಿದ್ದಾನೆ, ತನ್ನ ಅತ್ತಿಗೆಯನ್ನು ಕಾಣದಂತೆ ಅವನಾಗಿ. ಈ ಸಮಯದಲ್ಲಿ ಯಾರು ಈಗ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಬೇಕು ಅನ್ನೋ ವಿಚಾರ ಬಂದಾಗ, ಅಯ್ಯೋ ಯಾರು ದಾಟ್ತಾರೆ, ಯಾರ ಕೈಲಾಗುತ್ತೆ ಅಂತ ವೀರ ಯಾರಿದ್ದಾನೆ ಅಂತ ಎಲ್ಲರೂ ಮುಖ ನೋಡ್ತಾ ಇದ್ದಾರೆ. ಆ ಸಮಯದಲ್ಲಿ ಒಂದು ಅದ್ಭುತ ಘಟನೆ ನಡೆಯುತ್ತೆ. ಇತ್ತ ಕಡೆ ಹನುಮಂತ ಬೇಸರದಲ್ಲಿ ಕೂತಿರ್ತಾರೆ. ಯಾರು ದಾಡ್ತಾರೋ, ಯಾರು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಬರ್ತಾರೋ, ಏನಾಗುತ್ತೋ ಎತ್ತೋ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದಾನೆ. ಆ ಸಮಯದಲ್ಲಿ ವೃದ್ಧನಾದಂತಹ ವಯಸ್ಸಾಗಿದ್ದಂತಹ ಜಾಂಬವಂತ ಒಂದೆರಡು ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದೇನು ಮಾತು ಅಂದರೆ ನೋಡಿ, ಭಾಳ ಹಿಂದೆ ಅಂದರೆ ಹನುಮಂತನ ಬಾಲ್ಯದ ಸಮಯದಲ್ಲಿ ಅಲ್ಲೊಂದಷ್ಟು ಕತೆಗಳು ನಡೆದಿದ್ದಾವೆ. ಅಲ್ಲಿ ಅನೇಕ ದೇವಾನುದೇವತೆಗಳು ಆ ಹನುಮಂತನಿಗೆ ಅಂದರೆ ಅಂಜನಾದೇವಿಯ ಮಗನಾದಂತಹ ಆಂಜನೇಯನಿಗೆ ವರಗಳನ್ನು ಕೊಟ್ಟಿದ್ದಾರೆ. ಅವನು ಬಾಲ್ಯದಲ್ಲಿ ಶಕ್ತಿವಂತ ವಾಯುಪುತ್ರ. ಅವನು ತುಂಬ ಚೇಷ್ಟೆ ಮಾಡಲಿಕ್ಕೆ ಶುರುವಾಗಿರ್ತಾನೆ. ಅಂದರೆ ಮರಗಿಡಗಳನ್ನೆಲ್ಲ, ಅದರಲ್ಲೂ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಿತ್ತು ಆಶ್ರಮದ ಮೇಲೆ ಎಸಿತಾ ಇರ್ತಾನೆ ಆಂಜನೇಯ. ಕೆಲವೊಬ್ಬರು ಋಷಿಮುನಿಗಳಿಗಂತೂ ಕೋಪ. ಅದರಲ್ಲಿ ಒಬ್ಬ ಋಷಿ ಶಾಪ ಕೊಟ್ಟು ಬಿಡ್ತಾನೆ ಆಂಜನೇಯನಿಗೆ ಚಿಕ್ಕ ವಯಸ್ಸಲ್ಲಿ. ನಿನ್ನ ಶಕ್ತಿ ಅಥವಾ ನಿನ್ನ ಬಲವನ್ನು ಬಳಸಿ ಆಶ್ರಮಕ್ಕೆಲ್ಲ ನೀನು ತೊಂದರೆ ಮಾಡ್ತಾ ಇದ್ದೀಯಾ, ನನ್ನ ಶಾಪವಿದೆ ನಿನಗೆ. ಏನು, ಯಾರಾದರೂ ನಿನ್ನ ಸುತ್ತ ಇರುವವರು ನಿನ್ನ ಶಕ್ತಿಯನ್ನು ನೆನಪು ಮಾಡುವವರೆಗೂ ನಿನ್ನ ಶಕ್ತಿ ನಿನಗೆ ಮರೆತು ಹೋಗಲಿ ಅಂತ ಶಾಪ ಕೊಟ್ಬಿಟ್ಟಿರ್ತಾನೆ ಒಬ್ಬ ಋಷಿ. ಅದೇನಾಯಿತು, ಆಂಜನೇಯ ಆ ಶಾಪದ ನಂತರ ತನ್ನ ಶಕ್ತಿ ಏನು, ತಾನು ಎಷ್ಟು ಪರಾಕ್ರಮಿ, ತಾನೆಷ್ಟು ಸಾಮರ್ಥ್ಯ ಇರೋನು, ನನಗೆಷ್ಟು ಅಜಾನುಬಾಹು ಶಕ್ತಿ ಇದೆ ಅಥವಾ ಎಷ್ಟು ದೈತ್ಯನಾಗ ನಾನು ಬೆಳೆಯಬಲ್ಲೆ, ಇದೆಲ್ಲ ಮರೆತು ಹೋಗ್ಬಿಟ್ಟಿದೆ ಆಂಜನೇಯನಿಗೆ. ಆತ ಸಾಗರವನ್ನು ಕ್ಷಣಾರ್ಧದಲ್ಲೇ ಹಾರಬಲ್ಲ, ಅಷ್ಟು ಶಕ್ತಿ ಇರತಕ್ಕಂತಹ ಮಹಾನುಭಾವ ಆತ. ಬಟ್ ಋಷಿಮುನಿಯ ಶಾಪದಿಂದ ಎಲ್ಲ ಮರೆತು ಹೋಗ್ಬಿಟ್ಟಿದೆ. ಈಗ ಮತ್ತೆ ಇಲ್ಲಿಗೆ ಬರೋಣ. ಇಲ್ಲಿ ಸಾಗರದ ಬಳಿ ಎಲ್ಲ ನಿಂತಿದ್ದಾರೆ, ಯಾರು ದಾಟೋದು ಅಂತ. ಆಗ ಆ ಆಂಜನೇಯನ ಪಕ್ಕದಲ್ಲೇ ಇದ್ದಂತಹ ಜಾಂಬುವಂತ, ವಯಸ್ಸಾಗಿರುವಂತಹ ವೃದ್ಧನಾಗಿರ್ತಕ್ಕಂಥ ಜಾಂಬುವಂತ ಆಂಜನೇಯನಿಗೆ ಹೇಳ್ತಾ ಇದ್ದಾನೆ, ಅಯ್ಯ ಹನುಮಂತ, ನೀನು ಯಾಕೆ ಹೀಗೆ ಸಪ್ಪೆ ಮೊರೆ ಹಾಕ್ಕೊಂಡು ಏನು ದುರ್ಬಲನಂತೆ ಕೂತಿದ್ದೀಯಾ?
ನಿನ್ನ ಶಕ್ತಿ ಏನು ಗೊತ್ತನೆಯ? ನಿನಗಿಷ್ಟು ಸಾಮರ್ಥ್ಯ ಇತ್ತು, ಶಕ್ತಿ ಇತ್ತು, ನೀನು ಎಷ್ಟು ಮಹಾನುಭಾವ, ಎಷ್ಟು ಅಜಾನುಭಾವು, ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನ್ನ ಸಾಮರ್ಥ್ಯಕ್ಕೆ ಇಲ್ಲಿ ಯಾರೂ ಸರಿಸಮಾನರಲ್ಲ. ನಿನ್ನ ಶಕ್ತಿ ಅಂತದ್ದು ಗೊತ್ತಾ? ಈ ಹಿಂದೆ ನಿನ್ನ ಬದುಕಲ್ಲಿ ಏನಾಗಿತ್ತು ಗೊತ್ತಾ? ಎಲ್ಲವನ್ನು ನೆನಪು ಮಾಡಿಕೊಡ್ತಾನೆ ಅಂದರೆ ಜಾಂಬವಂತ ಹನುಮಂತನಿಗೆ. ನೀನು ಮನಸ್ಸು ಮಾಡಿದ್ರೆ ಕ್ಷಣಾರ್ಧದಲ್ಲಿ ಈ ಸಾಗರವನ್ನು ದಾಟಬಹುದು. ನೀನು ಹೋಗಿ ಕೆಲಸವನ್ನು ಸಾಧಿಸಿಕೊಂಡು ಬರಬಹುದು. ನಿನ್ನನ್ನು ತಡೆಯೋ ಶಕ್ತಿ ಇಲ್ಲಿ ಯಾರಿಗೂ ಇಲ್ಲ. ನೀನು ಅದ್ಭುತವಾಗಿ ಈ ಕೆಲಸವನ್ನು ಮಾಡಿಕೊಡಬಲ್ಲೆ, ಅಥವಾ ನೀನು ಸೀತಾಮಾತೆಯನ್ನು ನೋಡಿಕೊಂಡು ಮತ್ತೆ ವಾಪಸ್ ಬರಬಲ್ಲೆ, ನಿನಗಷ್ಟು ಶಕ್ತಿ ಇದೆ. ಹೀಗೆ ನಾನಾ ವಿಧವಾಗಿ ಆಂಜನೇಯನ ಅಷ್ಟೂ ಸಾಮರ್ಥ್ಯ ಶಕ್ತಿಯ ಬಗ್ಗೆ ಸ್ವಯಂ ಆಂಜನೇಯನಿಗೆ ನೆನಪು ಮಾಡಿಕೊಡ್ತಾನೆ ಜಾಂಬವಂತ. ಆಗ ಆಂಜನೇಯನಿಗೆ ನಾನು ಯಾರು, ನನ್ನ ಶಕ್ತಿ ಏನು, ನನ್ನ ಸಾಮರ್ಥ್ಯ ಏನು, ಎಲ್ಲವೂ ಅವರಿಗೆ ನೆನಪಾಗುತ್ತಾ ಹೋಗುತ್ತೆ. ಅನಂತರ ಅವರು ದೈತ್ಯವಾಗಿ ಬೆಳೀತಾರೆ. ಆಕಾಶದ ಎತ್ತರಕ್ಕೆ ಅಜಾನುಬಾಹುವಾಗಿ ಅವರು ಬೆಳೆದು ನಿಲ್ತಾರೆ. ಸಾಗರವನ್ನು ಹಾರಿಕೊಂಡು ಹೋಗಿ ಅಲ್ಲಿ ಸೀತಾಮಾತೆ ಇರುವುದನ್ನು ಕಂಡು ಅಲ್ಲಿಂದ ವಾಪಸ್ ಮತ್ತೆ ಬಂದು ರಾಮನಿಗೆ ವಿಷಯ ಮುಟ್ಟಿಸ್ತಾರೆ. ಅದು ಬೇರೆ ಕತೆ. ಅಂದರೆ ಇಲ್ಲೊಂದು ಸೈಕಾಲಜಿ ಇದೆ ನೋಡಿ. ಈ ಕತೆ, ಆಂಜನೇಯನ ಈ ಕಥೆಯಲ್ಲಿ ನಮಗೆ ಅರ್ಥವಾಗಬೇಕಿರೋದೇನೆಂದರೆ, ಆಂಜನೇಯ ಮೂಲತಃ ಅಥವಾ ಸ್ವಭಾವತಃ ಆತ ಪರಾಕ್ರಮಶಾಲಿ ಆದರೂ ಕೂಡ ಯಾವುದೋ ಒಂದಷ್ಟು ಶಾಪ ಅಥವಾ ಬೇರೆ 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 ಕೊಳೆಗಳು ತುಂಬಿಕೊಂಡಿದ್ದರಿಂದ ಅವನಿಗೆ ನಾನು ಯಾರು ಅನ್ನೋದೇ ಮರೆತು ಹೋಗಿತ್ತು ಆ ಮಹಾನುಭಾವನಿಗೆ. ಆದರೆ ಸುತ್ತ ಇದ್ದವರು ಭರವಸೆ ತುಂಬಿದ್ರು, ಧೈರ್ಯ ತುಂಬಿದ್ರು, ನೀನು ಯಾರು, ನಿನ್ನ ಶಕ್ತಿ ಏನು ಅಂತ ತಿಳಿಸ್ಕೊಟ್ರು. ಆಗ ಅವನಿಗೆ ಗೊತ್ತಾಯಿತು, ಅಯ್ಯೋ ನಾನು ಕಡಿಮೆ ಮನುಷ್ಯ ಅಲ್ಲ, ಅಥವಾ ನಾನು ಸಾಮಾನ್ಯವನಲ್ಲ, ನಾನು ಅಸಾಮಾನ್ಯ, ನನಗೆ ಶಕ್ತಿ ಇದೆ, ನಾನು ಗುರಿ ಮುಟ್ಟಬಲ್ಲೆ, ನಾನು ಗೆಲ್ಲಬಲ್ಲೆ. ಹೀಗೆ ಅವನಿಗೆ ಅನಿಸಿದ್ದು ಯಾವಾಗ ಅಂದರೆ, ಸುತ್ತ ಅದರಲ್ಲೂ ಪಕ್ಕ ಇದ್ದಂತಹ ಅಥವಾ ಅಕ್ಕಪಕ್ಕದಲ್ಲಿದ್ದಂತಹ ಆ ಜಾಂಬವಂತ ಹನುಮಂತನಿಗೆ ತನ್ನ ಶಕ್ತಿಯನ್ನು ಪರಿಚಯ ಮಾಡಿಕೊಟ್ಟಾಗ. ಈಗ ಜಾಂಬವಂತನಂಥವರು ನಮ್ಮ ಬದುಕಲ್ಲಿ ಯಾರಿದ್ದಾರೆ ಅಂತ ಯೋಚನೆ ಮಾಡೋ ಸಮಯ. ನೀವು ಕುಗ್ಗಿ ಹೋದಾಗ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಾಗ, ಬದುಕು ಮುಗಿದು ಹೋಯಿತು ಅಂತ ಕೈ ಸೋಸಿ ಬಿಟ್ಟಾಗ, ಇಂಥವೆಲ್ಲ ಕಷ್ಟಗಳು ತಾಪತ್ರಗಳು ಬಂದಾಗ, ಅಯ್ಯೋ ನೀನು ಯಾಕೋ ಹೀಗೆ ಕೈ ಹೊತ್ಕೊಂಡು ಕೂತಿದ್ದಿ ತಲೆ ಮೇಲೆ, ನೀನು ಯಾಕೆ ಹಿಂಗೆ ಅಳ್ತಾ ಇದ್ದೀಯಾ, ನಿನ್ನ ಶಕ್ತಿ ಏನು ಗೊತ್ತೇನು, ಕಳೆದ 1 ವರ್ಷದ ಹಿಂದೆ ನೀನು ಇಂಥ ಒಳ್ಳೆ ಕೆಲಸ ಮಾಡಿದ್ದೆ, ಇಂಥ ಕಷ್ಟವನ್ನು ದಾಟ್ಕೊಂಡು ನೀನು ಬಂದಿದ್ದೆ. ಈ ಹಿಂದೆ ನಿಮ್ಮ ತಂದೆ ತಾಯಿ ಹುಷಾರಿಲ್ಲದಾಗ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಸಾಲ ತಂದು ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಇಷ್ಟೆಲ್ಲ ಅವರನ್ನು ಹುಷಾರು ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದೆ, ತಂಗಿ ಮದುವೆ ಮಾಡಿದೆ, ಅಥವಾ ಈ ಹಿಂದೆ ನೀನು ಇಂಥ ಒಳ್ಳೆ ಕೆಲಸ ಮಾಡಿದೆ, ನಿನ್ನ ಶಕ್ತಿ ಎಷ್ಟಿದೆ, ಅದು ಇದು ಹಾಗೆ ಹೀಗೆ. ಅಂದರೆ ಜಾಂಬವಂತ ಹೇಳ್ದಂಗೆ, ಹೇಳು, ಎದ್ದೇಳು ಹನುಮಂತ, ನಿನ್ನ ಶಕ್ತಿ ಅಪರಿಮಿತವಾದದ್ದು, ನೀನು ಅದ್ಭುತವಾದ ಅಜಾನುಬಾಹು ಮನುಷ್ಯ, ನಿನ್ನಿಂದ ಸಾಧ್ಯವಾಗದೇ ಇರುವುದು ಏನೂ ಇಲ್ಲ. ಹೀಗೆ ಜಾಂಬವಂತ ಹನುಮಂತನಿಗೆ ವಿಶ್ವಾಸ ತುಂಬಿದ ಹಾಗೆ ನಮಗೂ ನಮ್ಮ ಬದುಕಲ್ಲಿ ಕುಸಿದು ಬಿದ್ದಾಗ, ದುಃಖದ ಹಂತಕ್ಕೆ ಹೋಗಿ ತಲುಪಿದಾಗ, ಕಷ್ಟಕ್ಕೆ ಹೋದಾಗ ನಮಗೆ ಹೇಳೋರು ಯಾರಾದರೂ ಇದ್ದಾರಾ? ಸೊ ನಾನು ಹೇಳ್ತಾ ಇದ್ದೀನಿ, ಹನುಮಂತ ಮೂಲತಃ ಶಕ್ತಿ ಪುರುಷನಾದರೂ ಕೂಡ, ಅಥವಾ ಮಹಾನ್ ಪರಾಕ್ರಮಿ ಆದರೂ ಕೂಡ, ಪರಿಸ್ಥಿತಿ ಕೂಡ ಅದಕ್ಕೆ ಬೆಂಬಲ ನೀಡೋ ಥರ ಇರಬೇಕು. ಅಂದರೆ ಜಾಂಬವಂತನವರು, ಶ್ರೀರಾಮನಂಥವರು, ಲಕ್ಷ್ಮಣನಂಥವರು ಸುತ್ತಮುತ್ತ ಇದ್ದಾಗ, ಓಹೋ ನನ್ನ ಶಕ್ತಿ ಇದು ಅಂತ ನಮಗೆ ಗೊತ್ತಾಗುತ್ತೆ, ನಾವು ಮುಂದಿನ ಹೆಜ್ಜೆ ಇಡಬಹುದು. ಅಂತಹ ವ್ಯಕ್ತಿಗಳನ್ನು ನಾವು ಸಂಪಾದಿಸಬೇಕು ಜೀವನದಲ್ಲಿ. ನಮ್ಮನ್ನು ಇವನ್ ಬರೀ ನಿಮ್ಮನ್ನು ಹೊಗಳೋ ಜನರನ್ನೇ ಹತ್ರ ಇಟ್ಕೊಳ್ಳಿ ಅಂತ ಅರ್ಥ ಅಲ್ಲ. ತಪ್ಪಾದರೆ ಮುಖಕ್ಕೆ ಹೊಡೆದಂಗೆ ಹೇಳಂಗಿರಬೇಕು. ಅದಕ್ಕೂ ಮೀರಿ ನಿಮ್ಮ ಒಳ್ಳೆ ಗುಣಗಳನ್ನು ಪದೇ ಪದೇ ನಿಮಗೆ ನೆನಪು ಮಾಡಿಕೊಡುವಷ್ಟು ಯಾರೊಬ್ಬರು ನಮ್ಮ ಪಕ್ಕದಲ್ಲಿರಬೇಕು. ಇನಿಮೆ ಅಂಥವರು ಸಿಗಲಿ. ಹಂಗೆ ಸಿಗಬೇಕು ಅಂದ್ರೆ ಅದು ನಿಮ್ಮ ಭಾಗ್ಯವಾಗಿರಬೇಕು. ಸಿಗದಾರೋ ಬಿಡ್ತಾರೋ ನಮ್ಮ ಬಗ್ಗೆ ನಾವು ಅಂದುಕೊಳ್ಳೋಣ. ನಾನು ಒಳ್ಳೆ ದಾರಿಯಲ್ಲಿದ್ದೀನಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಭಗವಂತನನ್ನು ಗಟ್ಟಿಯಾಗಿ ಅಪ್ಕೊಂಡಿದ್ದೀನಿ. ಅಪ್ಪ, ಸಿರಿತನವೋ ಬಡತನವೋ, ಕಷ್ಟವೋ ಸುಖವೋ, ಲಾಭವೋ ನಷ್ಟವೋ, ನಿನ್ನನ್ನಷ್ಟೇ ನಂಬಿದ್ದೀನಿ ಕಣಪ್ಪ. ಹಣ ಬಂದ ತಕ್ಷಣ ನಿನ್ನನ್ನು ಬಿಟ್ಟಿಲ್ಲ, ಕಷ್ಟ ಬಂದ ತಕ್ಷಣ ನಿನ್ನನ್ನು ಮರೆತಿಲ್ಲ, ಅಥವಾ ನಿನ್ನನ್ನು ಬೈತಾ ಇಲ್ಲ. ಏನು ಬಂದರೂ
ನಾನು ನಿನ್ನನ್ನು ಗಟ್ಟಿಯಾಗಿ ಅಪ್ಕೊಂಡಿದ್ದೀನಿ. ಯಾಕಂದರೆ ಸಿರಿತನ ಬಡತನ ಇದು ಯಾವುದೂ ಇರಲ್ಲ, ಕಡೆಗೆ ಉಳಿಯೋ ನೀನು ಒಬ್ಬನೇ. ಇವನ್ ನಂದು ಅಂತ ಅಂತಾರೋ ಈ ದೇಹವೂ ಕೂಡ ಸಣಕಲಾಗಿ ಮಣ್ಣಿಗೋಗಿ ಗೆದ್ಲುಳ ತಿಂದ್ಕೊಳ್ಳುತ್ತೆ. ನಾನು ನಿನ್ನನ್ನು ಅಪ್ಪಿಕೊಂಡಿದ್ದೀನಿ, ನಾನು ಎಂದಿಗೂ ನಿನ್ನನ್ನು ಬಿಡಲ್ಲ. ನನಗೆ ಹೊರಗಿನ ಯಾರು ಅದೆಷ್ಟೇ ಬೆಂಬಲ ಕೊಡಲಿ, ಎಷ್ಟೇ ನಾನಿದ್ದೀನಿ ಅನ್ಲಿ, ಏನೇ ಅನ್ನಲಿ, ಸುಮ್ಮನೊಂದು ನಗುಮುಖ ಅವ್ರ ಮುಂದೆ ವ್ಯಕ್ತಪಡಿಸಬೇಕು. ಅಂತಿಮವಾಗಿ ದೇವನೊಬ್ಬ ಸತ್ಯ. ಆದರೆ ಸುತ್ತ ಜನರ ನಂಬಿ ತಪ್ಪೇ ಇಲ್ಲ. ಆದರೆ ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳುವಷ್ಟು ನಂಬಬಾರದು. ಹಾಗಾಗಿ ನಮ್ಮ ಸುತ್ತ ಇರುವ ಜನರು ಅಥವಾ ಸುತ್ತಲಿನ ಪರಿಸ್ಥಿತಿ ಕೂಡ ನಮ್ಮ ಯಶಸ್ಸಿಗೆ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಸೊ ಆಂಜನೇಯ ಜಾಂಬವಂತನ ಕಥೆಯನ್ನು ನೆನ್ಪಿಟ್ಟುಕೊಳ್ಳಿ ಅಲ್ವಾ. ಪಕ್ಕದಲ್ಲಿ ಜಾಂಬವಂತನಂತಹ ಮಹಾನುಭಾವ ಇದ್ದರೆ ನಮ್ಮ ಶಕ್ತಿಯನ್ನು ನಮಗೆ ನೆನಪು ಮಾಡಿಕೊಟ್ಟು ನಾವು ಕೂಡ ಆಂಜನೇಯನಂತೆ ಅಸಾಧಾರಣ ಮನುಷ್ಯರಾಗಬಹುದು. ಅದನ್ನು ಬಿಟ್ಬಿಟ್ಟು ನಮ್ಮ ಹತ್ರ ಶಕುನಿ ಅಂತವ್ರಿದ್ದರೆ ಮುಗೀತು ಬದುಕು ನಮ್ಮದು. ಹಂಗೆ ಕತೆ ಏನು ಮಾಡಲಿಕ್ಕಾಗಲ್ಲ. ಈಗ ನಾನು ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಬಂದಿದ್ದು, ಇನ್ನೊಬ್ಬರಿಗೆ ಆತ್ಮವಿಶ್ವಾಸ ತುಂಬುವ ಅವಕಾಶ ನಿಮಗೆ ಒದಗಿ ಬಂದರೆ ದಯವಿಟ್ಟು ತುಂಬಿ. ಯಾಕಂದರೆ ಎಂಥ ಜ್ಞಾನಿಯಾದರೂ, ಎಂಥ ಪರಮಪುರುಷನಾದರೂ, ಎಂಥ ಮಹಾನ್ ತಿಳುವಳಿಕೆ ಇರುವ ಮನುಷ್ಯನಾದರೂ ಕೂಡ ಏನೋ ಯಾವುದೋ ಹಳೆ ಶಾಪದ ಕಾರಣಕ್ಕೋ ಹಳೆ ಕರ್ಮಗಳ ಕಾರಣಕ್ಕೋ ಪಾತಾಳಕ್ಕೆ ಬಂದುಬಿಡ್ತಾನೆ. ತನ್ನನ್ನು ತಾನು ದುರ್ಬಲ ಅಂತ ತಿಳ್ಕೊಳ್ಳೋ ಒಂದು ಗಳಿಗೆ ಬರುತ್ತೆ ಅವನಿಗೆ. ನನ್ನ ಕೈಲಿ ಏನೂ ಆಗಲ್ಲ, ನಾನು ಸೋತು ಬಿಟ್ಟೆ ಅನ್ನುವ ಕಾಲ ಎಲ್ಲರಿಗೂ ಬರುತ್ತೆ. ಆಗ ಸುತ್ತಲಿದ್ದವರು ನಿನ್ನ ಕೈಲಿ ಆಗುತ್ತೆ ಕಣೋ, ನೀನು ಶಕ್ತಿವಂತ, ನೀನು ಬುದ್ಧಿವಂತ, ನಿನ್ನ ಕೈಲಿ ಆಗದೇ ಇರುವುದು ಏನೂ ಇಲ್ಲ, ಮನಸ್ಸು ಮಾಡು, ನಿನ್ನಿಂದ ಸಾಧ್ಯ ಇದೆ. ಈ ಹಿಂದೆ ಎಷ್ಟೋ ದೊಡ್ಡ ದೊಡ್ಡ ವಿಚಾರಗಳನ್ನು ಪರಿಹರಿಸಿಕೊಂಡು ಕಷ್ಟಗಳಿಂದ ಹೊರಗಡೆ ಬಂದು ಇವತ್ತು ಒಳ್ಳೆ ಜೀವನ ಕಟ್ಟಿಕೊಂಡಿದ್ದೀಯಾ, ಈಗ ಯಾಕೋ ಕುಸಿದು ಬಿದ್ದಿದ್ದೀಯಾ? ಯೋಚಿಸಬೇಡ, ನಿನ್ನ ಕೈಲಿ ಸಾಧ್ಯ ಇದೆ, ಎದ್ದೇಳು, ನೀನು ಮಾಡು, ನಿನ್ನಿಂದ ಆಗುತ್ತೆ. ಹೀಗೆ ಸುತ್ತಲಿನ ವಾತಾವರಣ ನಮಗೆ ಬೆಂಬಲ ನೀಡುವುದಿದೆಯಲ್ಲ, ನಿಜವಾಗಿಯೂ ಅಂಥ ವಾತಾವರಣ, ಅಂತಹ ಧನಾತ್ಮಕವಾಗಿ ನಿಮಗೆ ವಿಶ್ವಾಸ ತುಂಬುವ ಜನರು ನಿಮಗೆ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು. ನಾವು ಬದುಕಲ್ಲಿ ತುಂಬ ನೋಡಿರ್ತೀವಿ ಇಂಥ ವ್ಯಕ್ತಿತ್ವಗಳನ್ನು. ಅವರ ಹತ್ರಕ್ಕೆ ಹೋದರೆ ಸಾಕು, ಅವರು ನಿಮ್ಮ ಒಳ್ಳೆ ಗುಣಗಳನ್ನು ಶ್ಲಾಘಿಸ್ತಾರೆ, ಅವರು ನಿಮಗೇನೋ ಮೋಟಿವೇಟ್ ಮಾಡ್ತಾರೆ, ಅವರು ನೀವೇನು ಮಾಡ್ತಿದ್ದೀರಪ್ಪ ಅಂತ ಕೇಳ್ತಾರೆ, ಜೊತೆಗೆ ಹೇಗಿರಬೇಕು, ಏನು ಮಾಡಬೇಕು, ನಿಮ್ಮ ಒಳ್ಳೆ ಗುಣಗಳ ಕುರಿತು ಅವರು ಒಳ್ಳೆಯದನ್ನು ಹೇಳ್ತಾ ಹೋಗ್ತಾರೆ, ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ, ನಿಮ್ಮನ್ನು ಆತ್ಮವಿಶ್ವಾಸ ತುಂಬುತ್ತಾರೆ. ಜೊತೆಗೆ ಏನಾದರೂ ತಪ್ಪಿದ್ರೆ ಅದನ್ನು ಪ್ರಿಯವಾಗಿ ಹೇಳ್ತಾರೆ, ಅಂದರೆ ಅದನ್ನು ನಯವಾಗಿ ಹೇಳ್ತಾರೆ. ಇದೊಂದು ಚೂರು ತಪ್ಪಿದೆ ಕಣೆ, ಅದನ್ನು ತಿದ್ಕೋ. ಅಂದರೆ ಕೆಲವೊಮ್ಮೆ ನಮ್ಮ ಸುತ್ತಲಿನ ವಾತಾವರಣ ಕೂಡ, ಕೆಲವೊಮ್ಮೆ ಏನು ಬಹುತೇಕ ನಮ್ಮ ಸುತ್ತಲಿನ ವಾತಾವರಣ ನಮ್ಮ ಸೋಲು ಗೆಲುವುಗಳ ಮೇಲೆ ಪ್ರಭಾವ ಬೀರುತ್ತೆ. ಕೆಲವೊಮ್ಮೆ ಸುತ್ತಲೂ ನೆಗೆಟಿವ್ ಜನ ಇರ್ತಾರೆ. ಒಂದು ಕೈಲೆಲ್ಲ ಆಗುತ್ತೆ, ನಿನ್ನ ಮುಖ ನೋಡ್ಕೊಂಡಿದ್ಯಾ, ಕನ್ನಡಲ್ಲಿ ನಿನ್ನ ಮುಖ ನೋಡ್ಕೊಂಡಿದ್ಯಾ, ಹಂಗೆ ಹಿಂಗೆ ಏನೇನೋ ನೆಪಗಳನ್ನು ಕೊಟ್ಟು, ಏನೇನೋ ಕಾರಣಗಳನ್ನು ಕೊಟ್ಟು ನಿಮ್ಮನ್ನು ಕುಗ್ಗಿಸ್ಬಿಡ್ತಾರೆ. ಇನ್ನು ಕೆಲವೊಬ್ಬರು ಬದುಕಲ್ಲಿ ನೋಡಿ ಸುತ್ತ ಪಾಸಿಟಿವ್ ಮೈಂಡೆಡ್ ಪೀಪಲ್ಸ್ಗಳಿರ್ತಾರೆ, ಅಂದರೆ ಸಾಧಕ ಮನಸ್ಥಿತಿ ಜೊತೆ ಇರ್ತಾರೆ. ಅವರು ಏನೇ ಕೆಳಗೆ ಬಿದ್ದರೂ ಕೂಡ ಸುತ್ತಲಿನ ಜನರೇ ಅವರನ್ನು ಪ್ರಶಂಸೆ ಮಾಡಿ, ಅವರನ್ನು ಮೋಟಿವೇಟ್ ಮಾಡಿ, ಅವರಿಗೆ ಆತ್ಮವಿಶ್ವಾಸ ತುಂಬಿ, ಭರವಸೆ ತುಂಬಿ ಮತ್ತೆ ಅವರನ್ನು ಸಾಧನೆಯ ಪಥಕ್ಕೆ ದೂಡ್ತಾರೆ. ಈಗ ನಾವು ಯೋಚನೆ ಮಾಡೋಣ, ನಮ್ಮ ಸುತ್ತಮುತ್ತ ಎಂಥ ಜನ ಇದ್ದಾರೆ. ಇನ್ಫ್ಯಾಕ್ಟ್ ಕೆಲವೊಮ್ಮೆ ನಿಮಗೆ ಅವಕಾಶ ಇರುತ್ತೆ, ಒಳ್ಳೆಯವ್ರ ಹಿಂದೆ ಮುಂದೆ ಇರಲಿಕ್ಕೆ ನಿಮಗೆ ಅವಕಾಶ ಇದೆ, ನಾವು ಮಾಡ್ಕೊಳ್ಬೋದಲ್ಲ. 4-5 ಜನ ಆಗಲಿ, ನಾವು ಒಂದು ವೇಳೆ ಬಿದ್ದರೆ ನಮ್ಮನ್ನು ಮೋಟಿವೇಟ್ ಮಾಡೋ, ನಮ್ಮನ್ನು ಸ್ಫೂರ್ತಿ ತುಂಬಿ, ಆತ್ಮವಿಶ್ವಾಸ ತುಂಬಿ, ದಾರಿ ತೋರಿಸುವ ಜನಗಳ ಜೊತೆ ಇರಬೇಕೆ ಹೊರತು ಏನೋ ನಿಮ್ಮ ದೇಹದ ಕಲ್ಲ, ಅಂದರೆ ನಿಮ್ಮ ದೇಹದ ಬಣ್ಣ ನೋಡಿಯೋ, ನಿಮ್ಮ ಬಡತನ ನೋಡಿಯೋ, ನೀವು ಕುಳ್ಳಗಿದ್ದೀರಾ, ದಪ್ಪಗಿದ್ದೀರಾ, ಕಪ್ಪಗಿದ್ದೀರಾ, ಹಂಗಿದ್ದೀರಾ, ಹಿಂಗಿದ್ದೀರಾ ಅಂತ ಸದಾ ಬಾಡಿ ಶೇಮಿಂಗ್ ಮಾಡಿ, ಅಥವಾ ಇನ್ನೇನೋ ಕಾರಣಕ್ಕೆ ನಿಮ್ಮನ್ನು ಕುಚೋದ್ಯ ಮಾಡಿ, ಕುಗ್ಗಿಸಿ ಪಾತಾಳಕ್ಕೆ ಕಳಿಸೋವರೆಗೂ ಅವ್ರಿಗೆ ಸಮಾಧಾನ ಇರಲ್ಲ. ಅವ್ರಿವ್ರ ಹತ್ರಲ್ಲೇ ಹೇಳ್ಕೊಂಡು ಬರೋದು. ಇಂಥ ಜನಗಳ ಜೊತೆ ನೀವು ಬಹುಶಃ ಮಾತಾಡ್ಬೋದು, ನಮಸ್ಕಾರ, ಚೆನ್ನಾಗಿದ್ದೀರಾ, ಓಕೆ ಫೈನ್, ಬಟ್ ಅವ್ರ ಬಳಿ ನೀವು ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗುವುದಿಲ್ಲ. ನಿಮಗೊಂದು ಕತೆ ಹೇಳ್ತೀನಿ, ರಾಮಾಯಣದಲ್ಲಿ ಬರ್ತಕ್ಕಂತಹ ಒಂದು ಕತೆ. ಅಂದರೆ ಸುತ್ತಲೂ ನಮಗೆ ಆತ್ಮವಿಶ್ವಾಸ ತುಂಬುವ, ಭರವಸೆ ತುಂಬುವ ಜನರಿದ್ದರೆ ನಾವೆಲ್ಲರೂ ಹನುಮಂತನಂತೆ
ಸಮುದ್ರವನ್ನು ಹಾರಬಹುದು, ಅಷ್ಟು ಶಕ್ತಿ ಬರುತ್ತೆ. ಯಾವಾಗ ಸುತ್ತ ನಮ್ಮ ಶಕ್ತಿಯನ್ನು ನಮಗೆ ನೆನಪು ಮಾಡಿಕೊಡುವ, ನಮ್ಮ ಸಾಮರ್ಥ್ಯವನ್ನು ನಮಗೆ ನೆನಪು ಮಾಡಿಕೊಡುವ, ನಿನ್ನಿಂದ ಸಾಧ್ಯ ಇದೆ ಅಂತ ನಮಗೆ ಭರವಸೆಯ ಮಾತುಗಳನ್ನಾಡುವ ಜನರು ನಮ್ಮ ಸುತ್ತ ಇದ್ದರೆ ನಾವು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಕಡೆ ಯೋಚನೆ ಮಾಡ್ಬೋದು. ಅದೇ ನಿಮ್ಮ ಸುತ್ತಮುತ್ತ ನಿಮ್ಮ ಕೈಲಾಗಲ್ಲ, ನೀನು ಕಪ್ಪಗಿದ್ದೀಯಾ, ನೀನು ದಪ್ಪಗಿದ್ದೀಯಾ, ನೀನು ಕರ್ಗಿದ್ದೀಯಾ, ನೀನು ಕುಳ್ಳಗಿದ್ದೀಯಾ, ನಿನ್ನ ಮುಖ ನೋಡ್ಕೊಂಡಿದ್ದೀಯಾ, ನಮ್ಮಂಥವ್ರ ಕೈಲಾಗಲ್ಲ ಬಿಡು, ಇದೆಲ್ಲ ಬಡವ್ರ ಕೈಲಾಗಲ್ಲ ಬಿಡು, ಇದೆಲ್ಲ ದುಡ್ಡಿರೋರೆ ಮಾಡಬೇಕಾಗಿರೋದು ಬಿಡು, ಹಂಗೆ ಹಿಂಗೆ ಅಂತ ನೆಗೆಟಿವ್ ಮಾತಾಡಿ 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 ನೀವು ಏನೂ ಮಾಡೋಕ್ಕಾಗಲ್ಲ, ಅಷ್ಟು ನಿಮ್ಮ ತಲೆಗೆ ತುಂಬಿಡ್ತಾರೆ, ಬ್ರೈನ್ ವಾಶ್ ಮಾಡಿಬಿಡ್ತಾರೆ.